chapter 1. ವಿಮೋಚನೆ ಕಾಂಡ 1ನೇ ಅಧ್ಯಾಯ. Even verse 11. 11ನೇ ವಾಕ್ಯ. The Bible says. ಸತ್ಯವೇದ ಹೇಳುತ್ತೆ. The Pharaoh tortured these people so much, he built storehouses. ಫರೋವನು ಈ ಜನರನ್ನು ಎಷ್ಟು ಹಿಂಸೆ ಪಡಿಸ್ತಾ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಸ್ಟೋರ್ ಹೌಸ್ ಗಳನ್ನು ಕಟ್ಟಿದ್ದ. Amen. Hallelujah. Hallelujah. When Moses went, ಮೋಶೆ ಹೋದಾಗ, Amen, let my people go now. ನನ್ನ ಜನರನ್ನು ಹೋಗಲಿ ಬಿಡು ಅಂದಾಗ, ಈ ಜನರಿಗೆ ಬಿಟ್ಟಿ ಕೆಲಸಕ್ಕೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತವೆ. Amen, ಇವರಿಗೆ ಹುಲ್ಲು ಕೊಡಬೇಡ್ರಿ, ಹಂಗೆ ಇಟ್ಟಿಗೆ ಮಾಡ್ಲಿ. ಅವನು ಹೇಳ್ತಾನೆ, ಈ ಜನರು ಸುಮ್ಮನೆ ಕೂತಿರೋದಕ್ಕೆ ಇಷ್ಟೆಲ್ಲ ಮಾತಾಡೋದು, ಇವ್ರಿಗೆ ಹುಲ್ಲು ಕೊಡಬೇಡಿ, ಹಂಗೆ ಇಟ್ಟಿಗೆ ಮಾಡ್ಲಿ. ಹಂಗೆ ಏನ್ ಕಟ್ಟಬೇಕು? ಏನ್ ಕಟ್ಟಬೇಕು? ಸ್ಟೋರ್ ಹೌಸ್, ಬೆರ್ಸ್ ಸ್ಟೋರ್ ಹೌಸ್, ಗೋಲ್ಡನ್ ಸ್ಟೋರ್ ಹೌಸ್ ಗಳು ಕಟ್ಟಬೇಕು. 2 ಸ್ಟೋರ್ ಹೌಸ್ he built. 2 ಸ್ಟೋರ್ ಹೌಸ್ ಕಟ್ಟಿದ್ದ. ಒಂದು Amen, ರಾಮ್ಸೀಸ್. Amen, second one ಎರಡನೇದು ಪಿಥೋನ್. Amen, ಇದ್ಯಾವುದು ಬೈಬಲ್ ಅಲ್ಲಿ? ಸತ್ಯವೇದದಲ್ಲಿ ಇದೆಯಾ? 1:11 1:11ರಲ್ಲಿ. ಇವ್ರು ಜೋಸೆಫ್ ಸ್ಟೈಲ್ ಕಟ್ಟರಾರೆ. ಇವನು ಯೋಸೇಫನ ದಿನಗಳಲ್ಲಿ ಕಟ್ಟಿದ ರೀತಿಯಲ್ಲಿ ಕಟ್ಟಿಸ್ತಾವನೆ. ಜೋಸೆಫ್ said 7 years there will be plenty in us. ಯೋಸೇಫನು ಹೇಳ್ತಾರೆ 7 ವರ್ಷ ಒಳ್ಳೆ ಸುಖಿ ಕಾಲ ಇರುತ್ತೆ. ಆದ್ಮೇಲೆ 7 ವರ್ಷ ಬರಗಾಲ ಬರ್ತದೆ. ಅದರ ನಂತರ 7 ವರ್ಷ ಬರಗಾಲ. 7 ವರ್ಷದಲ್ಲಿ ಎಲ್ಲ ಸ್ಟೋರ್ ಹೌಸ್ ಮಾಡಿ ತುಂಬಿಸ್ಕೊಳ್ರಿ. 7 ವರ್ಷದಲ್ಲಿ ಎಲ್ಲಾ ಸ್ಟೋರ್ ಹೌಸ್ ಗಳು ಮಾಡಿ ತುಂಬಿಸ್ಕೊಳ್ಳೋಣ. ಇನ್ ದ ಫರೋ, ಈಗ ಈ ಫರೋವನು ಈ ಥಾಟ್ ಅವನು ಅನ್ಕೊಳ್ತಾನೆ, ಓ ಐ ವಿಲ್ build a big store house. ಒಂದು ದೊಡ್ಡ ಸ್ಟೋರ್ ಹೌಸ್ ಕಟ್ಟಿಸ್ಬಿಡೋಣ. 2 ಸ್ಟೋರ್ ಹೌಸ್ ಕಟ್ಟ, ಒಂದು ಬೇಡ 2 ಕಟ್ಸೋಣ. Hallelujah. I mean, why store house? ಯಾಕೆ ಸ್ಟೋರ್ ಹೌಸ್? ಎಲ್ಲ ಆಶೀರ್ವಾದಗಳು ಒಳಗಿರಬೇಕು. ಎಲ್ಲ ಆಶೀರ್ವಾದ ಒಳಗಿರಬೇಕು. ಕಟ್ಟಿದ್ಯಾರು? ಯಾರು ಕಟ್ಟಿದ್ದು? சொல்லுங்க, ಇಸ್ರೇಲ್ ಪೀಪಲ್, ಇಸ್ರೇಲ್ ಜನರು. Hallelujah. Hallelujah. ಎಲ್ಲ ಕಟ್ಬಿಟ್ಟು ಚೆನ್ನಾಗಿ ಕಟ್ಬಿಟ್ಟು ಬಾಚ್ಕೊಂಡು ಹೋಗ್ಬಿಟ್ರಲ್ಲ, ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ರು. Hallelujah. Hallelujah. ನಾನು சொல்றது எவ்வளவு பேருக்கு புரியுது? ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? First day Moses said, ಮೊದಲೇ ಮೋಶೆ ಹೇಳ್ದ, leave these people. ಈ ಜನರನ್ನು ಬಿಟ್ಬಿಡು. ಇವ್ರಿಗೆ ಹುಲ್ಲು ಕೊಡದೆ ನೀ ಕಟ್ಟಿಸಿದೆ ಅಲ್ಲ, ಹುಲ್ಲು ಕೊಡದೆ ಕಟ್ಟಿಸಿದ್ರಲ್ವಾ, ನಿನಗೆ ಲಾಸ್ಟ್ ಹುಲ್ಲೇ ಗತಿ, ನಿನಗೆ ಹುಲ್ಲೇ ಗತಿ. Hallelujah. Hallelujah. empty storehouses में अकेला जीना है. ಖಾಲಿ ಸ್ಟೋರ್ ಹೌಸ್ ಅಲ್ಲಿ ಒಬ್ಬಂಟಿ ಜೀವನ. These people took the whole property wealth of Egypt and they gave up. ಐಗುಪ್ತ ದೇಶದಲ್ಲಿದ್ದ ಐಶ್ವರ್ಯ ಎಲ್ಲವನ್ನು ಗೋಚ್ಕೊಂಡು Today I want to give you one word. ಇವತ್ತು ನಿಮಗೆ ಒಂದು ಮಾತನ್ನ ಹೇಳ್ತೀನಿ. You are not a slave. ನೀನು ದಾಸನಲ್ಲ. You are not called to be in that situation. ನೀ ಆ ಪರಿಸ್ಥಿತಿಯಲ್ಲಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ. You have the Lord's army with you. ನಿನಗೆ ದೇವರ ಸೇನೆಯು ನಿನ್ನ ಪರವಾಗಿದೆ. How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? You are not called to be attacked, you are called to attack. ನೀನು ಯಾವಾಗಲೂ ನಿನ್ನನ್ನು ಬೇರೆಯವರು ಅಟ್ಯಾಕ್ ಮಾಡುವುದಕ್ಕಾಗಿ ನೀ ಕರೆಯಲ್ಪಟ್ಟಿಲ್ಲ, ಬೇರೆಯವರನ್ನು ಅಟ್ಯಾಕ್ ಮಾಡುವುದಕ್ಕಾಗಿ ನೀ ಕರೆಯಲ್ಪಟ್ಟ. You are going to come out with all blessing. ಎಲ್ಲಾ ರೀತಿಯಾದ ಆಶೀರ್ವಾದಗಳಿಂದಲೇ ನೀವು ಹೊರ ಬರ್ತೀರಾ? How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? The situation that you are going through, ಇವತ್ತು ನೀ ಹಾದು ಹೋಗ್ತಿರುವಂತ ಪರಿಸ್ಥಿತಿ, it is a temporary thing. ಅದು ತಾತ್ಕಾಲಿಕ. A time is coming. ಒಂದು ಸಮಯ ಬರ್ತಾ ಇದೆ. You are coming out. ನೀ ಹೊರ ಬರ್ತಾ ಇದೀಯಾ. You are coming out. ನೀ ಹೊರ ಬರ್ತಾ ಇದೀಯಾ. When you come out, ನೀ ಹೊರ ಬರುವಾಗ you will plunder the enemy. ನೀ ವೈರಿಯನ್ನು ಖಾಲಿ ಮಾಡ್ಕೋ ಹೊರ ಬರ್ತೀಯಾ. ಇಷ್ಟು ದಿನ ನೀವು ಮಾಡಿದಕ್ಕೆಲ್ಲ ಬಡ್ಡಿ ಸಮೇತ, ನೀವು ಮಾಡಿದ ಕೆಲಸಕ್ಕೆ ಸಂಬಳ ಮಾತ್ರ ಅಲ್ಲ, ಬಡ್ಡಿ ಸಮೇತ ಅಲ್ಲ, ಸಂಬಳ ಮಾತ್ರ ಅಲ್ಲ, ಬಡ್ಡಿ ಸಮೇತ ಎಲ್ಲத்தையும் ஆண்டவர் கொடுக்க போகிறார். ಎಲ್ಲವನ್ನು ದೇವರು ಕೊಡಲಿದ್ದಾರೆ. Amen. Hallelujah. You went inside empty handed. ಶೂನ್ಯವಾಗಿ ಖಾಲಿ ಕರದಿಂದ ಒಳ ಹೋದೆ. But you will never come out empty handed. ಆದ್ರೆ ಖಾಲಿಯಾಗಿ ನೀವು ಹೊರ ಬರಲ್ಲ. Nations will fear you. ದೇಶಗಳು ನಿನ್ನನ್ನು ನೋಡಿ ಹೆದರುತ್ತೆ. Amen. You shall live in Goshen. ನೀನು ಗೋಷೆನಲ್ಲಿ ಇರ್ತೀಯಾ. You shall live in the place where milk and honey flows. ಹಾಲು ಜೇನು ಹರಿಯುವಂತ ದೇಶದಲ್ಲಿ ನೀ ಇರ್ತೀಯಾ. How many of you say amen? ಆಮೆನ್ ಅಂತೀರಾ? பக்கத்துல இருக்கிறவங்களை பார்த்து கடைசியா சொல்லுங்க, ಪಕ್ಕದಲ್ಲಿ ಇರೋರನ್ನ ನೋಡಿ ಕೊನೆಯದಾಗಿ ಹೇಳಿ, உங்களுடைய நிலைமையை மாற்ற பரலோகத்தினுடைய சேனை இறங்குகிறது. ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕಾಗಿ ಪರಲೋಕದ ಸೇನೆ ಇಳಿತಾ ಇದೆ. Today you have heard amen so many testimonies. ಇವತ್ತು ಅನೇಕ ಸಾಕ್ಷಿಗಳನ್ನು ಕೇಳಿದ್ದೀರಾ. சொல்லுங்க, next testimony will be yours. ಹೇಳಿ ನೆಕ್ಸ್ಟ್ ಸಾಕ್ಷಿ ಏನನ್ನದೆ. Next testimony will be yours. ನೆಕ್ಸ್ಟ್ ಸಾಕ್ಷಿ ಏನನ್ನದೆ. எவ்வளவு பேர் ஆமென் சொல்றீங்க?